ಚಿಕ್ಕ ದೇವತೆ ಆದ್ರೂ ಕೂಡ ನಾವೆಲ್ಲ ಭಕ್ತಿಯಿಂದ ಅವಳನ್ನ ಸ್ವಾಗತಿಸಿ ಪೂಜಿಸಿ ಇಡೀ ಭಕ್ತಾದಿಗಳೆಲ್ಲರ ಸಹಾಯದೊಂದಿಗೆ ಬ್ರಹ್ಮಕಲಶೋತ್ಸವ ನೆರವೇರಿತು. ತುಂಬ ಶಕ್ತಿಯಂತ ದೇವತೆ ನಮ್ಮ ಮಾರಿಯಮ್ಮ. ನನ್ನಂಥ ಎಷ್ಟೋ ಭಕ್ತಾದಿಗಳಲ್ಲಿ ಬಂದವರೆಲ್ಲ ಒಳ್ಳೆಯದಾಗಿದ್ದಾರೆ. ಇವತ್ತೇನು ಬ್ರಹ್ಮಕಲಶೋತ್ಸವ ಮಾಡಿ ತಾಯಿಗೆ ಇನ್ನೂ ಶಕ್ತಿ ಜಾಸ್ತಿ ತುಂಬಿಸಿದ್ದಾರೆ. ಆ ದೇವಿಯ ಬಳಿ ಹೋದ ಯಾರಿಗೂ ನಿರಾಸೆಯಾಗಿಲ್ಲ. ಕೇಳಿಕೊಂಡಿದ್ದು ಯಾವುದೂ ಮಿಸ್ ಆಗಿಲ್ಲ. ಕಷ್ಟ ಅಂತ ಹೋದ ಯಾರನ್ನೂ ಆ ದೇವಿ ಕೈಬಿಟ್ಟಿಲ್ಲ. ಹೀಗಾಗಿಯೇ ಮಾರಮ್ಮ ದೇವಿ ಅಂದ್ರೆ ಸುತ್ತಮುತ್ತಲಿನ 10 ಊರಿಗೂ ಪ್ರಸಿದ್ಧಿ. ಮಾರಮ್ಮ ದೇವಿ ನಮ್ ಜೊತೆ ಇರ್ಬೇಕಾದ್ರೆ ನಾವ್ಯಾಕೆ ಧೃತಿಗೆಡಬೇಕು ಅನ್ನೋದು ಭಕ್ತರ ಅಚಲ ನಂಬಿಕೆ. ಅಷ್ಟಕ್ಕೂ ನಾವು ಹೇಳ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕರ್ಮಕ್ಕಿಯಲ್ಲಿರುವ ಗುಂಡಿನ ಮಾರಮ್ಮ ದೇವಾಲಯದ ಬಗ್ಗೆ. ಗುಂಡಿನ ಮಾರಮ್ಮ ದೇವಿಯ ಶಕ್ತಿ ಏನು ಎಂಬುದು ಈ ಭಾಗದ ಜನಸಾಮಾನ್ಯರಿಗೆ ಗೊತ್ತೇ ಇದೆ. ಹಾಗಾಗಿಯೇ ಯಾವುದೇ ಸಂಕಷ್ಟಗಳು ಬಂದರೂ ಭಕ್ತರು ಓಡಿ ಬರೋದು ಇದೇ ಸನ್ನಿಧಾನಕ್ಕೆ. ಮಾರಮ್ಮ ದೇವಿ ತನ್ನನ್ನ ಈ ಕಷ್ಟದಿಂದ ಪಾರು ಮಾಡು, ಪರಿಹಾರ ಕೊಡು ಅಂತ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ದಂಡೆ ಇತ್ತ ಬರುತ್ತೆ. ಇಷ್ಟೆಲ್ಲ ಶಕ್ತಿ ಹೊಂದಿರುವ ಕೋಳೂರು ಸಾವಿರದ ಕರ್ಮಕ್ಕಿಯಲ್ಲಿರುವ ಗುಂಡಿನ ಮಾರಮ್ಮ ದೇವಾಲಯದಲ್ಲಿ ಕಳೆದ 3 ದಿನಗಳಿಂದ ಸಂಭ್ರಮದ ವಾತಾವರಣ. ಈ ಸಂಭ್ರಮದ ವಾತಾವರಣಕ್ಕೆ ಕಾರಣ ಶ್ರೀ ಗುಂಡಿನ ಮಾರಮ್ಮ ದೇವಾಲಯದಲ್ಲಿ 3 ದಿನಗಳ ಕಾಲ ನಡೆದ ಅದ್ಧೂರಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ. ಉಡುಪಿ ಬಾರ್ಕೂರಿನ ಶ್ರೀ ವೇದ ಬ್ರಹ್ಮ ಋಷಿಕೇಶಬಾಯಿ ಮಾರ್ಗದರ್ಶನದಲ್ಲಿ ನಡೆದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ನೆರೆದಿದ್ದ ಜನರನ್ನ ಭಕ್ತಿಯ ಅಲೆಯಲ್ಲಿ ಮಿಂದೇಳುವಂತೆ ಮಾಡಿತ್ತು. ವಿವಿಧ ಹೋಮ ಹವನ, ವಿಶೇಷ ಪೂಜೆಗಳು ಕಳೆದ 3 ದಿನಗಳಿಂದ ನಡೆದವು. ವಿಶೇಷವಾಗಿ ಚಂಡಿಕಾ ಯಾಗವನ್ನ ದೇವಿಯ ಸನ್ನಿಧಾನದಲ್ಲಿ ನೆರವೇರಿಸಲಾಯಿತು. ಯಾಗದ ಸಮಾಪ್ತಿ ವೇಳೆ ಕಳಸವನ್ನ ಎತ್ತುವ ಕ್ಷಣಗಳಂತೂ ನೆರೆದಿದ್ದವರನ್ನ ಭಕ್ತಿಯ ಪರಾಕಾಷ್ಠೆಗೆ ಕೊಂಡೊಯ್ಯಿತು. ಬ್ರಹ್ಮಕಲಶೋತ್ಸವ ಇಡೀ ನಮ್ಮ ಗ್ರಾಮದಲ್ಲಿ ಯಾವ ದೇವತೆಗಳಿಗೂ ಕೂಡ ನಡೆಸೋಂಥ ಒಂದು ಆದ್ಯತೆ ಆಗಿರಲಿಲ್ಲ. ಚಿಕ್ಕ ದೇವತೆ ಆದ್ರೂ ಕೂಡ ನಾವೆಲ್ಲ ಭಕ್ತಿಯಿಂದ ಅವಳನ್ನು ಸ್ವಾಗತಿಸಿ ಪೂಜಿಸಿ ಇಡೀ ಭಕ್ತಾದಿಗಳೆಲ್ಲರ ಒಂದು ಸಹಾಯದೊಂದಿಗೆ ಈ ಬ್ರಹ್ಮಕಲಶೋತ್ಸವ ನೆರವೇರಿತು. ನಮ್ಮ ಹಿಂದೂ ಧರ್ಮತ್ವದಲ್ಲಿ ನೆಲೆಸಬೇಕಾದಂಥ ದೇವತೆಗಳನ್ನು ಇನ್ನೂ ಜೀರ್ಣೋದ್ಧಾರ ಮಾಡಿಕೊಂಡು ಎಲ್ಲ ಭಕ್ತಾದಿಗಳು ಇದೇ ಥರ ಶ್ರದ್ಧೆಯಿಂದ ನಡೆದರೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಕಷ್ಟ ಕಾರ್ಯಗಳು ಇವೆಲ್ಲ ವಿಪರೀತಿಯಾದಂಥ ದೋಷ ನಿವಾರಣೆಗಳು ಮಾಡ್ತಕ್ಕಂಥ ಶಕ್ತಿ ದೇವತೆಗಳಿದೆ ಅಂತೇಳಿ ನಾವು 100ಕ್ಕೆ 100 ನಂಬಿದ್ದೀವಿ. ಶ್ರೀ ವೇದ ಬ್ರಹ್ಮ ಋಷಿಕೇಶಬಾಯಿ ಅವರು ಕಳಸದಿಂದ ಪ್ರಸಾದ ತೆಗೆಯುವ ಸಂದರ್ಭವನ್ನ ಅದೊಂದು ದೃಶ್ಯ ಭಕ್ತರನ್ನ ಮಂತ್ರಮುಗ್ಧರನ್ನಾಗಿಸಿತು.
ಭಕ್ತರು ಕೈಮುಗಿದು ನಮ್ಮ ಪೂಜೆ ಪ್ರಾರ್ಥನೆ ಸಂಪನ್ನವಾಯಿತು ಅಂತ ಸಂಭ್ರಮ ಪಟ್ರು. ಈ ವೇಳೆ ದೇವಿಯೇ ಹರಿಸಿದಂತೆ ಭಾಸವಾಯಿತು. ವಾದ್ಯಗಳು ಮೊಳಗಿದ್ವು. ಈ ಭಕ್ತಿಯ ಕ್ಷಣಗಳು ಬಣ್ಣಿಸಲಾಗದ ಸಂತಸವನ್ನ ಭಕ್ತರಲ್ಲಿ ತಂದಿತು. ತುಂಬ ಶಕ್ತಿಯುತ ದೇವತೆ ನಮ್ಮ ಮಾರಿಯಮ್ಮ. ನನ್ನಂಥ ಎಷ್ಟೋ ಭಕ್ತಾದಿಗಳು ಬಂದವರೆಲ್ಲ ಒಳ್ಳೆಯದಾಗಿದ್ದಾರೆ. ಏನು ನಾವು ತಾಯಿ ಹತ್ರ ಹೊರ ಬೇಡ್ಕೊಳ್ತೀವಿ, ಎಲ್ಲ ಕೆಲಸನೂ ಆಗುತ್ತೆ. ವರ್ಷ ಬಂದು ಇಲ್ಲಿ ಹರಕೆ ಮಾಡ್ಕೊಳ್ತಾರೆ, ತಾಯಿ ನನಗೆ ಒಳ್ಳೇದು ಮಾಡಿಕೊಡು. ಕೆಲವರು ಹಣಕಾಸಿಂದಿರ್ಬೋದು, ಆಸ್ತಿದಿರ್ಬೋದು, ಈ ಕೆಲವು ಕಂಟೆಂಟ್ಗಳದ್ದಿರ್ಬೋದು, ಇವೆಲ್ಲನೂ ನಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿಕೊಟ್ಟಿದೆ. ಇವತ್ತೇನು ಬ್ರಹ್ಮಕಲಶೋತ್ಸವ ಮಾಡಿ ತಾಯಿಗೆ ಇನ್ನೂ ಶಕ್ತಿ ಜಾಸ್ತಿ ತುಂಬಿಸಿದ್ದಾರೆ. ಅವಾಗೆಲ್ಲ ಹೇಳ್ತಿದ್ರು 1 ತಿಂಗಳು 2 ತಿಂಗಳು ಆಗಬೇಕಂತೇಳಿ ಏನಾರು ಬೇಡ್ಕೊಂಡದಾಗಬೇಕಂದ್ರೆ. ಆದರೆ ಇವತ್ತಿಂದು ಮೂಮೆಂಟ್ ನೋಡಿದರೆ ಏನು ತಾಯಿ ಹತ್ರ ಬೇಡ್ಕೊಂಡು 1 ವಾರ ದಿವಸದಲ್ಲೇ ಕೆಲಸ ಆಗುತ್ತೆ ಅನ್ನೋ ಭರವಸೆ ನಮ್ಮೆಲ್ಲರ ಗ್ರಾಮಸ್ಥರಿಗಿದೆ. ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಬಗೆ ಬಗೆಯ ಪುಷ್ಪಗಳಿಂದ ಆವೃತವಾಗಿದ್ದ ದೇವಿಯನ್ನ ನೋಡಲು ಭಕ್ತರು ತಾ ಮುಂದು ನಾ ಮುಂದು ಅಂತ ಮುಗಿಬಿದ್ದಿದ್ರು. ಗುಂಡಿನ ಮಾರಮ್ಮ ದೇವಸ್ಥಾನದ ಸುತ್ತ ಹಾಕಿದ್ದ ದೀಪಾಲಂಕಾರ ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿತ್ತು. ಭಕ್ತಿಯ ಜಾತ್ರೆಯಲ್ಲಿ ಮಿಂದೆದ್ದ ಭಕ್ತರ ಸಂತಸಕ್ಕೆ ಪಾರವೇ ಇರಲಿಲ್ಲ. ಮೊದಲನೇ ದಿನ ಆಗಿ ಮತ್ತು ಇನ್ನಿತರೆ ರಾಕ್ಷಸ ಹೋಪನ ಅವು ಇವು ಅಂತೆಲ್ಲನೂ ಮುಗಿಸಿ ಅದಾದಮೇಲೆ ಚಂಡಿಕಾಯಾಗ ನಿನ್ನೆ ಆಯಿತು. ಅದ್ರ ಮುಖಾಂತರ ಅದೆಲ್ಲ ದೊಡ್ಡ ಯಾಗ ಇದು. ಅದ್ರ ಮುಖಾಂತರ ಇವತ್ತು ಬೆಳಗ್ಗೆನೂ ತುಂಬ ಯಾಗಗಳು ಮಾಡಿಬಿಟ್ಟು ನಿನ್ನೆ ಕುಂಭನ ಎಲ್ಲ ಇಟ್ಬಿಟ್ಟು ಅದಾದಮೇಲೆ ಅದಕ್ಕೆ ಮಂತ್ರೋಚ್ಚಾರ ಮಾಡಿಬಿಟ್ಟು ಅದ್ರದ್ದು ಅಭಿಷೇಕನ ಇವತ್ತು ದೇವಿಗೆ ಸಮರ್ಪಣೆ ಮಾಡಿದ್ವಿ. ಅದು ಅವರ ಸಂಸ್ಥಾನದವರು ವೇದಬ್ರಹ್ಮ ವಿದ್ವಾಂಸರಾದಂಥ ಋಷಿಕೇಶ ಬಾಯಿ ಅವರೇ ಇದನ್ನೆಲ್ಲ ಪೂರ್ತಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಗ್ರಾಮಸ್ಥರು ಸಹಕಾರ ಕೊಟ್ಟು ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬ್ರಹ್ಮ ಕಲಶೋತ್ಸವದ ಸಡಗರ ತಿಳಿದು ಹೊರಕೊಟ್ಟ ಹೆಣ್ಮಕ್ಕಳು, ದೂರದ ಊರುಗಳಲ್ಲಿ ಜೀವನ ಕಟ್ಟಿಕೊಂಡಿರೋರು ಎಲ್ಲರೂ ಭಾಗಿಯಾಗಿ ದೇವಿಯ ಕೃಪೆಗೆ ಒಳಗಾದ್ರು. ಎಂದಿನಂತೆ ಗುಂಡಿನ ಮಾರಮ್ಮ ದೇವಿಯ ಎದುರು ನಿಂತು ಎಲ್ಲ ನಿನಗೆ ಬಿಟ್ಟಿದ್ದೀನಿ ತಾಯಿ, ಹರಸು, ಹಾರೈಸು, ನಮ್ಮನ್ನ ಕಾಪಾಡು, ಕಷ್ಟವನ್ನ ಪರಿಹರಿಸು ಅನ್ನೋ ಪ್ರಾರ್ಥನೆ ಭಕ್ತರದ್ದಾಗಿತ್ತು. ಒಟ್ಟಿನಲ್ಲಿ ಪೂಜೆ, ಹೋಮ, ಹವನ, ಮಂತ್ರಘೋಷಗಳು ದೇವಿಯ ಸನ್ನಿಧಾನದಲ್ಲಿ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದಲ್ಲದೆ ಧನಾತ್ಮಕವಾದ ಚಿಂತನೆಯನ್ನ ಭಕ್ತರಲ್ಲಿ ಪಸರಿಸುವಂತೆ ಮಾಡಿತು. ಪ್ರಶಾಂತ್ ಮೂಡಿಗೆರೆ, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.